ಸೊ ಇದು ಬಂದು ಹೊಸ ಬ್ರಾಂಚ್ ಇದು ಸರ್. ಬೆಂಗಳೂರಿಗೆ ನಿಮಗೆ ಕರ್ಸಿ ಬೋರ್ ಆಗ್ಬಿಟ್ಟಿದ್ದು. ಹೌದು, ಮೈಸೂರು ಜನರು ನಮಗೆ ಸ್ವಾಗತ ಮಾಡ್ಯಾರ ಸರ್. ಸೂಪರ್ ಸರ್. ಮಾಡಿದೀವಿ ನಿಮ್ ಚಾನೆಲ್ ಮೂಲಕ ತುಂಬಾನೇ ನಿಮಗೆ ಆರ್ಡರ್ ಸಿಕ್ತು ಮೈಸೂರಲ್ಲಿ. ಅದು ಮೈಸೂರಲ್ಲಿ ಒಂದು ಬ್ರಾಂಚ್ ಮಾಡೋಣ ಅಂತ ಮಾಡಿದೀವಿ ಸರ್. ಮೈಸೂರಲ್ಲಿ ಎಲ್ಲಿ ಬರುತ್ತೆ ಸರ್ ಇದು? ಇದು ನಾರಾಯಣ ಹಾಸ್ಪಿಟಲ್ ಇದೆಯಲ್ಲ ಸರ್, ನಾರಾಯಣ ಹಾಸ್ಪಿಟಲ್ ಬ್ಯಾಕ್ ಸೈಡ್ ಬರುತ್ತೆ ಸರ್. ನಾವು ಬೆಂಗಳೂರಿಂದ ಕಳ್ಸ್ಕೊಡೋದಂತ ಹೇಳಿದ್ರೆ ಹೆಚ್ಚು ಕಡಿಮೆ ಒಂದು 10 to 15 ಡೇಸ್ ಆಗ್ತಿತ್ತು ಸರ್. ಈಗ ಮೈಸೂರು ಜನರಿಗೆ ಏನು ಒಂದು ದಿನಾನು ಕಾಯಂಗಿಲ್ಲ ಸರ್. ಏನ್ ದಿನ ಆರ್ಡರ್ ಕೊಡ್ತಾರೆ ಅದೇ ದಿನ ನಿಮಗೆ ಡೆಲಿವರಿ ಸಿಗುತ್ತೆ ಸರ್. ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾಕ್ಕೂ ಕಳ್ಸೋಣ ನಾವು. ಮೈಸೂರು ಸೇರಿಸಿ 10 ಬ್ರಾಂಚಸ್ ಆಯ್ತು ಸರ್. ಬೆಂಗಳೂರಲ್ಲಿ 7 ಬ್ರಾಂಚಸ್ ಇದೆ, ಮೈಸೂರು ಒಂದು, ಆಮೇಲೆ ಶಿವಮೊಗ್ಗ ಒಂದು, ಪ್ಲಸ್ ರಾಮನಗರ ಒಂದು ಆಗ್ತಿದೆ ಸರ್. ಈಗ ನೋಡಿ, ಇದು 3 ಸ್ಟೆಪ್ ಬರುತ್ತೆ ನಿಮಗೆ. ಇದರಲ್ಲಿ ನೀವು 9 ಪೇರ್ಸ್ ಇಡಬಹುದು ಸರ್. 1 ಸ್ಟೆಪ್ ಅಲ್ಲಿ ನೀವು ನೋಡಬಹುದು 3 ಪೇರ್ಸ್ ಸಫಿಶಿಯಂಟ್ ಆಗಿ ಇಡಬಹುದು ಸರ್. ಶೂ ಫೋಲ್ಡ್ ಆಗೋದು, ಆಮೇಲೆ ನಿಮಗೆ ಲೈನ್ಸ್ ಬೀಳೋದು, ಒದ್ದೆ ಆದ್ರೆ ಹಾಳಾಗೋದು ಅಂದದೆಲ್ಲ ಏನಿಲ್ಲ. ನೋಡಿ, ಈಸಿ ಟು ಕ್ಲೋಸ್ ಮಾಡಿದ್ರೆ ಮುಗೀತು. ಜಸ್ಟ್ ನೀವು ಓಪನ್ ಮಾಡ್ತೀರಾ, ನೋಡಿ ಎಷ್ಟು ಕ್ಲೀನ್ ಆಗಿ ಅರೇಂಜ್ಮೆಂಟ್ ಇರುತ್ತೆ. ಇದಿಷ್ಟೇ ಅಲ್ಲ ಸರ್, ನೀವು ಪೂರ್ತಿ ರ್ಯಾಕ್ ಅಲ್ಲಿ ಇಡ್ತೀರಾ ಶೂ, ನೀವು ಒಂದ್ಸತಿ ತೆಗಿತೀರಾ, ಅರೇಂಜ್ಮೆಂಟ್ ಆಗಿ ಎಲ್ಲಿ ಎಷ್ಟು ಯಾವ ಶೂ ಇದೆ ಅಂತ ನೀವು ಡೈರೆಕ್ಟ್ ಆಗಿ ತಗೋಬಹುದು ಅಲ್ವಾ. ನೀವು ಕಬೋರ್ಡ್ ನೀವು ರ್ಯಾಕ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ತರ ಒಂದ್ರ ಮೇಲೆ ಒಂದು ಆಗಿರ್ತೀರಾ ಸರ್. ನೀವು ಅಲ್ವಾ ಈ ತರ ಒಂದ್ರ ಮೇಲೆ ಒಂದು ಇಡ್ತೀರಾ. ಅದ್ರಲ್ಲಿ ನೀವು ಪೂರ್ತಿ ಈ ಶೂ ತೆಗಿಬೇಕಂದ್ರೆ ಪೂರ್ತಿ ಶೂ ತೆಗಿಬೇಕು ನೀವು. ಹೌದು, ಪೂರ್ತಿ ಶೂ ತಕ್ಕೊಂಡು ಆಮೇಲೆ ಈ ಶೂ ತೆಗಿಬೇಕು. ಇದ್ರಲ್ಲಿ ಆತರ ಅಲ್ಲ ಸರ್. ಇದ್ರಲ್ಲಿ ಒಂದು ಸೇಮ್ ಏನ್ ಅರೇಂಜ್ಮೆಂಟ್ ಇರುತ್ತೆ ಅದೇ ಅರೇಂಜ್ಮೆಂಟ್ ಅಲ್ಲಿ ಇರುತ್ತೆ. ಜಸ್ಟ್ ನೀವು ತೆಗ್ದ್ರಿ, ಹಾಕೊಂಡ್ರಿ, ಹೊರಟ್ರಿ ಹಂಗೆ ಇಷ್ಟೇ ಸರ್. ಇದು 9 ಪೇರ್ಸ್ ಇಡ್ಬೋದು. ಸೇಮ್ ಸರ್, ನಿಮಗೆ ವೆಂಟಿಲೇಷನ್ಸ್ ಬರುತ್ತೆ. ಈ ವೆಂಟಿಲೇಷನ್ಸ್ ಅಲ್ಲಿ ಸೈಡ್ ಅಲ್ಲಿ ಇರ್ಲಿ, ಫ್ರಂಟ್ ಅಲ್ಲಿ ಇರ್ಲಿ, ವೆಂಟಿಲೇಷನ್ಸ್ ಬರುತ್ತೆ. ಈ ವೆಂಟಿಲೇಷನ್ ಏನಕ್ಕೆ ಹೇಳಿದ್ರೆ ಸರ್, ಇವಾಗ ಸಪೋಸ್ ನೀವು ರೈನ್ ಅಲ್ಲಿ ಬರ್ತೀರಾ, ಸಾಕ್ಸ್ ಶೂ ಒದ್ದೆ ಆಗಿರತ್ತೆ. ಇವಾಗ ನೀವು ಹೊರಗಡೆ ಇಡ್ಬೇಕಂತಾನೆ ಏನಿಲ್ಲ ಸರ್, ಅದು ಒಣಗ್ಲಿ ಅಂತ ಹೊರಗಡೆ ಇಡ್ಬೇಕಂತಾನೆ ಏನಿಲ್ಲ ಸರ್. ಇದ್ರಲ್ಲಿ ಇಟ್ರೆ ನಿಮಗೆ ಏನ್ ಏರ್ ಸಿಸ್ಟಮ್ ಇದೆ, ಈ ಏರ್ ಸಿಸ್ಟಮ್ ಅಲ್ಲಿ ನಿಮಗೆ ಏನಿದೆ ವೆಟ್ ಇರೋದನ್ನ ಡ್ರೈ ಮಾಡುತ್ತೆ ಸರ್. ಇದ್ರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಸಾಕ್ಸ್ ಇವಾಗ ಒದ್ದೆ ಸಾಕ್ಸ್ ಸ್ಮೆಲ್ ಇರುತ್ತೆ, ಅದೇ ಏರ್ ಸಿಸ್ಟಮ್ ಅಲ್ಲಿ ಸಾಕ್ಸ್ ಡ್ರೈ ಆಗುತ್ತೆ ನಿಮಗೆ. ಜಸ್ಟ್ ನನ್ನ ಅರ್ಧ ಕೈ 5 ಇಂಚಲ್ಲಿ 5.7 ಇಂಚಸ್ ಅಲ್ಲಿ ಡೆಪ್ತ್ ಏನಿದೆ ಅಷ್ಟೇ ಇರೋದು ಸರ್. ಓಪನ್ ಮಾಡಿದ್ರೆ ನೋಡಿ ನೀವು 14 ಇಂಚಸ್ ನನ್ನ ಅರ್ಧ ಕೈ ಅಲ್ವಾ, ಅಷ್ಟೇ. ಚಿಕ್ಕ ಚಿಕ್ಕ ಜಾಗಗಳೆಲ್ಲ ಫಿಕ್ಸ್ ಮಾಡ್ಕೋಬಹುದು, ಜಾಗದಲ್ಲಿ ಫಿಕ್ಸ್ ಮಾಡಬಹುದು ಸರ್. ಸೊ ಇದಕ್ಕೆ ಕೀನು ಬರುತ್ತೆ ಸರ್. ಇದು ಕೀನು ಬರುತ್ತೆ. ಜಸ್ಟ್ ನೀವೇನಿಲ್ಲ ಸರ್, ಒಂದು ಲಾಕ್ ಅಷ್ಟೇ. ಒಂದು ಕೀ ಅಲ್ಲಿ 2 ಬರುತ್ತೆ ನಿಮಗೆ, ಒಂದು ಲಾಕ್ ಅಲ್ಲಿ 2 ಕೀ ಬರುತ್ತೆ. ಜಸ್ಟ್ ನೀವು ಇಟ್ರಿ, ಯಾರು ಏನು ತೆಗಿಯಕ್ಕಾಗಲ್ಲ ಸರ್. ಒಂದು ಲಾಕ್ ಮಾಡಿದ್ರೆ ಪೂರ್ತಿ 3 ಡೋರು ನಿಮಗೆ ಲಾಕ್ ಆಗತ್ತೆ. ಈ ಪಾಲಿಶ್ ಏನ್ ಇಡ್ತೀರಾ ಹಂಗೆ ಇರುತ್ತೆ. ನಿಮ್ಗೆ ಏನು ಹಾಳಾಗೋದು, ನಾವು ನೋಡಿ ಎಕ್ಸಾಂಪಲ್ ಈಗ ಸಾಕ್ಸ್ ಇಟ್ಬಿಟ್ಟಿದೀವಿ ಒಳಗೆ, ಸ್ಮೆಲ್ ಆಗೋದು ಅಂತದೆಲ್ಲ ಏನಿರಲ್ಲ ಸರ್. ನೀವು ಆರಾಮಾಗಿ ಇಡಬಹುದು ಬೇಕಾದ್ರೆ. ಸೊ ಸೈಜಸ್ ಬೇರೆ ಸೈಜಸ್ ಇದೆ ಸರ್. ಅದು 3 ಸ್ಟೆಪ್ ಆಯ್ತು. ಇದು 4 ಸ್ಟೆಪ್ ಸರ್. ಇದು 4 ಸ್ಟೆಪ್. ಇದು ಸೇಮ್. ಇದರಲ್ಲಿ ನಿಮಗೆ ಸೇಮ್ ಸರ್, ಸ್ಟೆಪ್ ಅಲ್ಲಿ 3 ಪೇರ್ಸ್ ಕೂರತ್ತೆ. ಇದು 12 ಪೇರ್ ಕೂರತ್ತೆ. ಸೇಮ್ ವೆಂಟಿಲೇಷನ್ ವಿಡ್ತ್ ಬಂದು ನಿಮಗೆ 25 ಇಂಚಸ್ ಇರುತ್ತೆ ಸರ್. ಇದರಲ್ಲಿ ಹೈಟ್ ಬಂದ್ಬಿಟ್ಟು 4.5 ಫೀಟ್ ಇರುತ್ತೆ. ಅದು 3.5 ಫೀಟ್ ಹೈಟ್ ಇತ್ತು, ಇದು 4.5 ಫೀಟ್ ಹೈಟ್ ಇದೆ. ಪ್ಲಸ್ ಇದರಲ್ಲಿ 5 ಸ್ಟೆಪ್ ಬರುತ್ತೆ ಸರ್. ಓಕೆ, ನೋಡಬಹುದು. ಇದರಲ್ಲಿ ನೀವು 15 ಪೇರ್ಸ್ ಇಡಬಹುದು ಸರ್. ಇದು ಸ್ಟ್ಯಾಂಡರ್ಡ್ ಸೈಜ್. ಇದು ಸ್ಟ್ಯಾಂಡರ್ಡ್ ಸೈಜ್. ಇದರಲ್ಲಿ 15 ಪೇರ್ಸ್ ಇಡಬಹುದು ನೀವು. ಇದರಲ್ಲಿ ಕಟ್ಟಾಯ್ತು, ಹಾಳಾಯ್ತು ಅನ್ನೋದೆಲ್ಲ ಏನಿರಲ್ಲ ಸರ್. ನೀವು ನೋಡ್ಬೋದು, ನೀವು ನೋಡ್ತಿದ್ದೀರಾ ಕ್ವಾಲಿಟಿ. ಇದು ಬಂದು ಪ್ಯೂರ್ಲಿ ಮೆಟಲ್ ಸರ್. ಇದು ಇದು ನಿಮಗೆ ಮೈಲ್ಡ್ ಸ್ಟೀಲ್ ಪ್ಲಸ್ 120 ಮೈಕ್ರಾನ್ ಅಲ್ಲಿ ಪೌಡರ್ ಕೋಟಿಂಗ್ ಆಗಿದೆ ಸರ್. ಪ್ರಳಯ ಬರ್ಲಿ ಏನಾಗಲ್ಲ ನಿಮಗೆ. ಒಳ್ಳೆ ಮನೆ ಕಟ್ತೀರಾ ಸರ್, ಮನೆ ಕಟ್ಟಿ ಶೀಟಿಂಗ್ ಮಾಡಿಸ್ತಾರೆ. ಶೀಟಿನ್ ಚಪ್ಲಿ ಬಾಕ್ಸ್ ಏನಿದೆ ಅದು ಮಾಡಿಸ್ತಾರೆ ಸರ್. ಬಟ್ ಅದು ಏನ್ ಗೊತ್ತಾ, ಎಷ್ಟು ದಿನ ಅಂತ ಇರುತ್ತೆ ಸರ್ ಅಲ್ವಾ. ಒಂದು ಮ್ಯಾಕ್ಸಿಮಮ್ 3 to 5 years ಇರುತ್ತೆ ಸರ್. ಆಮೇಲೆ ಮತ್ತೆ ನೀವು ಚೇಂಜಸ್ ಮಾಡ್ಲೇಬೇಕು. ಇದು ನೀವು ಕ್ವಾಲಿಟಿ ತೋರಿಸಿ ವೀಕ್ಷಕರಿಗೆ. ಇದ್ರಲ್ಲಿ ಹಾಳಾಗೋದು ಅಂತದ್ ಏನು ಇಲ್ಲ ಸರ್ ಅಲ್ವಾ, ರೆಸ್ಟ್ ಹಿಡಿಯೋದು ಅಂತದ್ ಏನಿಲ್ಲ. ಯಾಕಂದ್ರೆ 120 ಮೈಕ್ರಾನ್ ಅಲ್ಲಿ ನಾವು ಪೌಡರ್ ಕೋಟಿಂಗ್ ಮಾಡಿದೀವಿ ಸರ್. ಪೂರ್ತಿ ನಿಮಗೆ ಏನಿದೆ ಪೂರ್ತಿ ಸ್ಕ್ರೂ ಸಿಸ್ಟಮ್ ಇರೋದು. ಅದ್ ನಿಮಗೆ ಹಾಳಾಯ್ತು, ಅದಾಯ್ತು, ಬೇರಿಂಗ್ ಹೋಯ್ತಪ್ಪ ಬಂದ್ ಹಾಕ್ರಿ ಅನ್ನೋದ್ ಏನಿರಲ್ಲ ಸರ್. ನಮ್ ಡೈನಾಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಏನಿದೆ, ನಾವು ಜನರು ಅಶ್ಯೂರಿಟಿಗೋಸ್ಕರ 10 years ಗ್ಯಾರಂಟಿ ವಾರಂಟಿ ಕೊಡ್ತೀವಿ ಸರ್. ನಾನು ಹೇಳ್ತೀನಿ ಸರ್, ಲೈಫ್ ಟೈಮ್ ಏನಾಗಲ್ಲ ಸರ್. ಇದು ಲೈಫ್ ಟೈಮ್ ಏನಾಗಲ್ಲ, 100% ಲೈಫ್ ಟೈಮ್ ಏನಾಗಲ್ಲ ಸರ್.
ನಿಮಗೆ ಸರ್ವಿಸ್ ಬರೋಕ್ಕಂತದ್ದು ಏನು ಇಲ್ಲ ಸರ್ ಇದು. ವಾಲ್ ಮೌಂಟ್ ಮಾಡ್ಬೋದು. ಹೌದು. ವಾಲ್ ಮೌಂಟ್ ಮಾಡಿದ್ರೆ ಈಸಿ ಟು ರಿಮೂವ್ ಸರ್ ಅದು. ನೀವು ನೋಡ್ಬೋದು ಸ್ಕ್ರೂಸ್ ಇದೆ, ನಿಮಗೆ 4 ಸ್ಕ್ರೂ ಕೂರತ್ತಷ್ಟೇ, ಜಾಸ್ತಿ ಏನ್ ನಿಮಗೆ ಕಾಂಪ್ಲಿಕೇಶನ್ ಏನಿಲ್ಲ ಫಿಟ್ಟಿಂಗ್ ಅಲ್ಲಿ. ನಾನು ವೆಲ್ಡ್ ಮಾಡಿಸ್ಬೇಕಪ್ಪ, ನಾನು ಅದಕ್ಕೆ ಅಂತ ಬಿಡ್ಬೇಕಪ್ಪ, ಪ್ಲೇನ್ ವಾಲ್ ಇದ್ರೆ ಸಾಕು ಸರ್. ಈ ತರ ಶೀಟ್ ಇಂದು ಒಂದು ಇದಿರ್ಲಿ, ಕಂಪಾರ್ಟ್ಮೆಂಟ್ ಇರ್ಲಿ, ಇಲ್ಲ ಗೇಟ್ ಇರ್ಬೋದು, ಸ್ಟೀಲಿನ ಗೇಟ್ ಇರ್ಬೋದು, ಫೆನ್ಸ್ ಇರ್ಬೋದು, ಯಾವ್ದಿಕ್ ಬೇಕಾದ್ರೂ ನಾವು ಹಾಕೊಡ್ತೀವಿ ಸರ್. ಸರ್ ನಾರ್ಮಲ್ ಆಗಿ ನಾವು ಈಗ ಈ ತರ ಶೂ ರಾಕಿ ಯಾಕೆ ತಗೋಬೇಕು ಸರ್? ಇವಾಗ ನೀವು ಪೆಟ್ಗೆ ತಗೊಂತೀರಾ, ಹೌದು, ಉಡ್ಡದು ಏನಿದೆ, ಉಡ್ದು ಸ್ಟಿಕ್ಕಿಂಗ್ ಏನಿದೆ, ಅದು ಪ್ಲೇವುಡ್ ಬರುತ್ತಲ್ಲ, ಹೌದು, ಪ್ಲೇವುಡ್ ಇನ್ ಪೆಟ್ಗೆ ಅದೆಲ್ಲ ಮಾಡಿಸ್ತೀರಾ. ಹೌದು. ಆಮೇಲೆ ಸ್ವಲ್ಪ ಜನ ಏನ್ ಮಾಡ್ತಾರೆ, ಆನ್ಲೈನ್ ಪ್ಲಾಟ್ಫಾರ್ಮ್ ಅಮೆಝಾನ್ ಅಂತದಲ್ಲೆಲ್ಲ ಬಟ್ಟೆದು ಫೈಬರ್ ಇಂದೆಲ್ಲ ತರ್ಸ್ಕೊಂತಾರೆ. ಹೌದು ಸರ್ ಏನಿಲ್ಲ ಸರ್, ನೀವು ಅದೇನ್ ದುಡ್ಡು ಕೊಡ್ತೀರಾ ಅಷ್ಟೇ ದುಡ್ಡಲ್ಲಿ ಇದಿರೋದು. ಅಂದ್ರೆ ಅದೇ ದುಡ್ಡಲ್ಲಿ ನಮ್ಗೆ ಇದು ಸಿಗುತ್ತೆ, ಅದೇ ದುಡ್ಡಲ್ಲಿ ಇದಿದೆ ಸರ್. ಹೌದು. ನೀವು ಸುಮ್ನೆ ಅದು ಇದು ತಗೊಂಡು ಇವಾಗ ನೀವು ವುಡ್ಡಿಂದ ಹಾಗೆ ಮಾಡಿಸ್ತೀರಾ, ಕಾಕ್ರೋಚಸ್ ಅದು ಇದು ಅಂತ, ಹುಳ ಅದು ಇದು ಅಂತ ಹೇಳಿ ಪ್ಯೂರ್ಲಿ ಅನ್ಹೈಜಿನಿಕ್ ಆಗಿರತ್ತೆ ಸರ್ ಅದು. ಇನ್ನೊಂದ್ ಏನ್ ಗೊತ್ತಾ ಸರ್, ಈಗ ನಿಮಗೆ ಶೂ ಕಾಣ್ತಿದೆ ನೋಡಿ, ಕ್ಲೋಸ್ ಮಾಡಿದ್ರೆ ನಿಮಗೆ ಶೂ ಇದೆ ಅಂತ ಗೊತ್ತಾಗತ್ತಾ ಸರ್? ಆಂಬಿಯನ್ಸ್ ಒಂದ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸರ್. ಏನಪ್ಪ ಇದು ಅನ್ನೋದೊಂದು ಇರುತ್ತೆ. ಎಷ್ಟು ಸಿನ್ಸಿಯರ್ ಆಗಿ, ಎಷ್ಟು ಡಿಸಿಪ್ಲಿನ್ ಆಗಿದೆ. ಆಮೇಲೆ ನಿಮಗೆ ಕೆಳಗ್ ಶೂ ಇಡೋದು ಅಂತದೆಲ್ಲ ಏನಿರಲ್ಲ. ಕಸ ಗುಡಿಸ್ಬೇಕಾ, ಕಸ ಗುಡ್ಸಕ್ಕೂ ಸ್ಪೇಸ್ ಇದೆ ನಿಮಗೆ ಸರ್. ತೊಳಿರಿ ಸರ್, ನೀರ್ ಹಾಕಿ ತೊಳಿರಿ, ನಿಮಗೇನು ಆಗಲ್ಲ. ವಾರಕ್ಕೊಂದ್ಸತಿ ತೊಳಿರಿ, ನೀವು ಧೂಲ್ ಆಯ್ತಾ ಮೇಲ್ಗಡೆ ತೊಳಿರಿ, ನಿಮಗೇನು ಆಗಲ್ಲ. ಅದು ತೊಳಿಯೋದು ನೀವು 200 ಬಾರ್ ಪ್ರೆಷರ್ ಏನಿರುತ್ತೆ, ಗಾಡಿ ತೊಳಿಯೋ ಪ್ರೆಷರ್ ಇರುತ್ತಲ್ಲ, ಅದ್ರಲ್ಲಿ ತೊಳಿರಿ ಸರ್, ಹಾಳಾಗಲ್ಲ. ನೀವು ಒರ್ಸೋದೇ ಬೇಡ ಸರ್, ತೊಳಿರಿ, ನೀವು ನೀರಾಗಿ ತೊಳಿರಿ, ನಿಮಗೆ ರಸ್ಟ್ ಹಿಡಿಯೋದು ಅಂತದೆಲ್ಲ ಏನೂ ಆಗಲ್ಲ ಸರ್. ತುಕ್ಕು ಹಿಡಿಯೋ ಚಾನ್ಸ್ ಇಲ್ಲ ಸರ್. ಪೌಡರ್ ಕೋಟಿಂಗ್ ಇರುತ್ತೆ, 100% ಪೌಡರ್ ಕೋಟಿಂಗ್ ಇದೆ. ಸಪೋಸ್ ಸರ್ ತುಕ್ಕು ಹಿಡೀತು, ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಪೀಸ್ ಟು ಪೀಸ್ ಎಕ್ಸ್ಚೇಂಜ್ 100% ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಸರ್. ಆಲ್ ಓವರ್ ಇಂಡಿಯಾದಲ್ಲಿ ಯಾರು ಕವರ್ ಮಾಡಕ್ಕಾಗಲ್ಲ ಸರ್. ನಾವು ಮ್ಯಾನುಫ್ಯಾಕ್ಚರರ್ಸ್ ಸರ್. ನೋಡಿ ಇಲ್ಲಿ 12,990 rupees ಇದೆ ಸರ್ 5 shelf. ಹೌದು. ನಮ್ಮಲ್ಲಿ ಜಸ್ಟ್ 6,500 ಇನ್ಕ್ಲೂಡಿಂಗ್ ಡೆಲಿವರಿ ಸರ್. ಇನ್ಕ್ಲೂಡಿಂಗ್ ಡೆಲಿವರಿ ಅಂಡ್ ಇನ್ಸ್ಟಾಲೇಷನ್ 100% ಸರ್. ಆಮೇಲೆ 4 shelf ನೋಡಿ 10,690 rupees ಇದೆ ಸರ್ 4 shelf ಇಂದ. ನಮ್ಮಲ್ಲಿ ಜಸ್ಟ್ 5,500 rupees ಮಾತ್ರ. ಅಂದ್ರೆ ಅರ್ಧಕ್ಕರ್ಧ ಪ್ರೈಸ್, ಅರ್ಧಕ್ಕರ್ಧ ಸರ್. ಅದ್ರಲ್ಲೇ 3 shelf ಇನ್ ನೋಡಿ ಸರ್ 8,690 rupees ಇದೆ. ನಮ್ಮಲ್ಲಿ ಜಸ್ಟ್ 4,500 rupees ಮಾತ್ರ ಸರ್. ಓ ಸೂಪರ್ ಸರ್. ಅದ್ರಲ್ಲಿ 2 ಸ್ಟೆಪ್ ಬರುತ್ತೆ ಸರ್. ನೋಡಿ ಇಲ್ಲಿ 2 ಸ್ಟೆಪ್ 6,990 rupees ಇದೆ. ನಮ್ಮಲ್ಲಿ ಜಸ್ಟ್ 3,500 rupees ಮಾತ್ರ ಸರ್. ಸರ್ ಇದರಲ್ಲಿ 3 ಕಲರ್ಸ್ ಸಿಗುತ್ತೆ ಸರ್. ಓಕೆ ಸರ್. ಗ್ರೇ ವೈಟ್ ಅಂತ ಬರುತ್ತೆ, ಡ್ಯುಯಲ್ ಕಲರ್ ಬರುತ್ತೆ ಸರ್. ಇದು ಡ್ಯುಯಲ್ ಕಲರ್, ಐವರಿ ಬರುತ್ತೆ, ಸೆಂಟ್ರಲ್ ನಿಮಗೆ ಗ್ರೇ ಬರುತ್ತೆ. ಇದರಲ್ಲಿ ರಾಯಲ್ ಕಾಫಿ ಬ್ರೌನ್ ಅಂತ ಬರುತ್ತೆ ಸರ್. ಪ್ಯೂರ್ಲಿ ಚಾಕ್ಲೇಟ್ ಬ್ರೌನ್ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇದರಲ್ಲಿ ಐವರಿ ಬರುತ್ತೆ ಸರ್. ಪ್ಲೇನ್ ಗೋಡೆ ಅಂತದಿಗೆಲ್ಲ ತುಂಬಾ ರಾಯಲ್ ಆಗಿ ರಿಚ್ ಲುಕ್ ಆಗಿ ಕಾಣುತ್ತೆ. 3 ಕಲರ್ಸ್ ಏನಿದೆ ಸರ್, 3 ಕಲರ್ಸ್ ರಿಚ್ ಕಲರ್ಸ್ ಇದೆ ಸರ್. ಹೌದು. ಸೊ ನಾರ್ಮಲಿ ನಿಮ್ದು ಫ್ರೀ ಡೆಲಿವರಿ ಸರ್? ಇಲ್ಲೂ ಫ್ರೀ ಡೆಲಿವರಿನಾ ಸರ್? ಇಲ್ಲಿವರೆಗೆ ಬೆಂಗಳೂರಲ್ಲಿ ಫ್ರೀ ಇತ್ತು ಸರ್. ಮೈಸೂರಲ್ಲಿ ಸ್ವಲ್ಪ ಚಾರ್ಜ್ ಮಾಡ್ತಿದ್ವಿ. ಇವಾಗ ಮೈಸೂರಲ್ಲೂ ಖಂಡಿತ ಫ್ರೀ ಸರ್. ಓ ಫ್ರೀ ಮೈಸೂರಲ್ಲೂ 100% ಸರ್. ಮೈಸೂರು ಜನರು ಏನಿದೆ ನಮಗೆ ಸ್ವಾಗತ ಮಾಡಿದ್ದಾರೆ, ಅವ್ರಿಗೋಸ್ಕರ ನಾವು ಫ್ರೀ ಕೊಡ್ತಿದೀವಿ ಸರ್. ಸರ್ ಆರ್ಡರ್ ಏನಿಲ್ಲ ಸರ್, ಮೈಸೂರು ಇವತ್ತು ಆರ್ಡರ್ ಬಂತು, ಮಿನಿಮಮ್ 8 days ಟೈಮ್ ತಗೊಂತಿದ್ವಿ ನಾವು. ಇವಾಗ ಏನಿಲ್ಲ ಸರ್, ನೆಕ್ಸ್ಟ್ ಡೇ ಡೆಲಿವರಿ ಸರ್. ನೆಕ್ಸ್ಟ್ ಡೇ ಡೆಲಿವರಿ ಮೈಸೂರಲ್ಲೇ. ನೆಕ್ಸ್ಟ್ ಡೇ ಡೆಲಿವರಿ ಸರ್. ಮೈಸೂರು ಜನರಿಗೆ ಅದು ನಮ್ಮಿಂದ ಒಂದು ಆಫರ್ ಸರ್. ಹೌದು 100%. ಅಂದ್ರೆ ಇವತ್ತು ಆರ್ಡರ್ ಮಾಡಿದ್ರೆ ನೆಕ್ಸ್ಟ್ ಡೇನೇ ಡೆಲಿವರಿ, ನೆಕ್ಸ್ಟ್ ಡೇನೇ ಡೆಲಿವರಿ ವಿತ್ ಫ್ರೀ ಡೆಲಿವರಿ ಕೊಡೋಣ ಸರ್.